ಅಮ್ಮ ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ, ಅರ್ಜೆಂಟ್ ಕೆಲಸ ಇದೆ. ನನ್ನ ಹಳೆ ಫ್ರೆಂಡ್ ಒಬ್ಬ ಸಿಗ್ತೀನಿ ಅಂತ ಹೇಳಿದ್ದಾನೆ. ಹೊರಗಡೆನಾ? ಭಾನುವಾರ ಆದ್ರೇನ ಇವತ್ತು? ಏನು ಇಷ್ಟೊಂದು ಸ್ಪ್ರೇ ಮಾಡ್ಕೊಳ್ಳೋದು? ಸ್ಪ್ರೇ ಸ್ವಲ್ಪ ಜಾಸ್ತಿ ಆಯ್ತಮ್ಮ. ಏನೋ ಕೈಯಲ್ಲಿ ಕವರು? ಅಮ್ಮ ಬಂದ್ಬಿಟ್ಟು ಹೇಳ್ತೀನಿ, ಬಾಯ್. ಏ ಲಕ್ಷ್ಮಣ್, ನಿಮ್ಮ ಅಪ್ಪಂಗೆ ಹೇಳಿದ್ಯಾ? ಅಮ್ಮ ಅಪ್ಪ ಕೇಳಿದ್ರೆ ನೀನೇ ಹೇಳ್ಬಿಡು. ಲಕ್ಷ್ಮಣ್, ನೆನ್ನೆ ರಾತ್ರಿ ಫೋನ್ ಎಲ್ಲಿಟ್ಟಿದ್ದೆ? ಇರೋ ಜಾಗದಲ್ಲಿ ಇರ್ಲಿಲ್ವಲ್ಲ? ಅಮ್ಮ ಅಲ್ಲೇ ಇಟ್ಟಿದ್ದೆ, ಈಗ ತಾನೇ ತಗೊಂಡೆ. ಸರಿ ಸರಿ, ಎಷ್ಟೊತ್ತಿಗೆ ಬರ್ತೀಯಾ? ಬೇಗ ಬಂದ್ಬಿಡ್ತೀನಿ. ಬೇಗಪ್ಪ. ಸರಿ ಅಮ್ಮ. ಅಮ್ಮ ಬಾಯ್. ಅಕ್ಕ ಬಾಯ್. ಎಲ್ಲಿಗಂತೆ ಬೆಳಬೆಳಿಗ್ಗೆ ಸವಾರಿ? ಇಲ್ಲೇ ಹೊರಗಡೆ ಹೋಗಿ ಬರ್ತೀನಿ ಅಂದಾರಿ. ಭಾನುವಾರ ಅಲ್ವಾ, ಅದಕ್ಕೆ ಹೂ ಅಂದೆ. ನೀನು ಹೂ ಅಂದ್ರೆ ಇನ್ನೇನು ಮಾಡ್ತೀಯಾ? ಬೇಡ ಅಂದ್ರೆ ಅವನಲ್ಲಿ ಕೇಳ್ತಾನೆ. ಆದ್ರೂ ನನ್ನೊಂದು ಮಾತು ಹೇಳೋದಕ್ಕೆ ಏನಂತ ಅವನಿಗೆ? ಇಲ್ಲೇ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂದಾರಿ, ಬೇಗ ಬರ್ತಾನಂತೆ. ಇದು ಬರೋ ಪ್ರಶ್ನೆ ಅಲ್ಲ, ಹೋಗೋ ಪ್ರಶ್ನೆ. ಮಕ್ಕಳು ಮನೆಯಿಂದ ಹೊರಡುವಾಗ ಅಪ್ಪ ಮನೇಲಿದ್ರೆ ಒಂದು ಮಾತು ಹೇಳೋಗೋದು ಸೌಜನ್ಯ, ಗೌರವ. ಹೇಳು ನಿನ್ನ ಮಗನಿಗೆ. ಹಾ, ಏನಾದರೂ ಅವ್ನು ತಪ್ಪು ಮಾಡಿದ್ರೆ ಆಗ ನನ್ನ ಮಗ, ಅವ್ನು ಸಾಧನೆ ಮಾಡಿದ್ರೆ ತನ್ನ ಮಗ. ನಿಮ್ಮಪ್ಪ ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ. ಏನವ ಇದು? ಇವತ್ತು ಬೆಳಿಗ್ಗೆ ರೆಡಿ ಮಾಡ್ತಾ ಇದೆಯಾ? ಹಾಗೆ ಸುಮ್ಮನೆ. ನೀನು ಇವತ್ತು ಡ್ಯೂಟಿಗೆ ಹೋಗಲ್ವಾಪ? ಇವತ್ತು ಭಾನುವಾರ ನಮ್ಮ ರಜಾ, ನಂಗೂ ಸಾಕಾಗೋಗಿದೆ. ಒಳ್ಳೇದಾಯ್ತು. ನಾನು ಅಡುಗೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಮಧ್ಯಾಹ್ನ ಊಟ ನೀನೇ ಬಡಿಸ್ಕೋಬೇಕು, ನಾನು ಇರಲ್ಲ. ಅಯ್ಯೋ, ಇವತ್ತು ಭಾನುವಾರ, ಇವತ್ತು ಕಾಲೇಜ್ಗೆ ಹೋಗ್ತಾ ಇದೆಯಾ? ರಜಾನೇ, ಆದರೆ ನನ್ನ ಫ್ರೆಂಡ್ ಕರೆದಿದ್ದಾಳಪ್ಪ. ಅವಳ ಮನೇಲಿ ಏನು ಫಂಕ್ಷನ್ ಅಂತೆ, ಅಲ್ಲಿಂದ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ. ಸರಿ ಬಾ, ಹೋಗ್ಬಾ. ಆದರೆ ಜೋಪಾನ ಕಂಡು. ಸರಿ ಅಪ್ಪ, ನೀನು ಹುಷಾರ್. ತಪ್ಪು ಮಾಡಿದೆ, ಅಪ್ಪನ ಸುಳ್ಳು ಹೇಳ್ಬಾರ್ದಿತ್ತು, ಸತ್ಯ ಹೇಳಿದ್ರು. ವಾವ್, ಒಳ್ಳೆ ಹೀರೋ ತರ ರೆಡಿ ಆಗಿದ್ರಲ್ರಿ. ನಾವೇನ್ ಶೂಟಿಂಗ್ ಹೋಗ್ತಿದೀವ? ಸೂಪರ್ ಆಗಿದೆ, ಸಖತ್ತಾಗಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆದ್ರೆ ನಾನ್ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ನಿಮ್ಮನ್ನ ಯಾವಾಗ್ಲೂ ಗೂಸ್ಲು ತರ ನೋಡಿ ಅಭ್ಯಾಸ. ಜಾಂಡೀಸ್ ಬಂದವ್ರ ತರ ಯಾವಾಗ್ಲೂ ಸಪ್ಪಗಿರ್ತಿದ್ರಿ. ಇವತ್ತು ನೋಡಿದ್ರೆ ಜುಮ್ ಅಂತ ಮಿಂಚಿಂಗ್ ಸ್ಟಾರ್ ತರ ಬಂದಿದ್ದೀರಾ. ಈಗೇನು ಮತ್ತೆ ನಾನು ಅದೇ ತರ ಡ್ರೆಸ್ ಅಲ್ಲಿ ಬರ್ಬೇಕಾ? ಅಯ್ಯೋ ಬೇಡ ರೀ, ಮುದ್ದಾಗಿ ಕಾಣ್ತಾ ಇದ್ದೀರಾ. ಯಾವಾಗ್ಲೂ ಹೀಗೆ ಮಿಂಚಿಂಗ್ ಆಗಿರ್ಬೇಕು, ಆಗ್ಲೇ ಚಂದ. ಈಗೇನ್ ಪ್ರೋಗ್ರಾಮು? ನಾವೀಗ ಕಾರಲ್ಲಿ ಎಲ್ಲಿಗೋ ಹೋಗ್ತಾ ಇದೀವಿ. ನಾವ್ ಈ ಕಾರಲ್ಲಿ ಎಲ್ಲಿ ಹೋಗ್ತಿದೀವಿ? ನಾನ್ ಕಾಯಿನಿ ಇಲ್ಲೆಲ್ಲಾದ್ರೂ ಹಾಕಿ. ನಾನ್ ಕಾಯಿನಿ ಅಂದ್ರೆ ನಮ್ಮಮ್ಮ, ಇದನ್ನ ನಾನ್ ಬಿಟ್ಟು ಬರಲ್ಲ. ನೀವ್ ಕಾರಲ್ಲಿ ಹೋಗಿ, ನಾನು ಇದ್ರಲ್ಲೇ ನಿಮ್ ಹಿಂದೆ ಫಾಲೋ ಮಾಡ್ತೀನಿ. ರೀ, ಒಬ್ಬೊಬ್ರು ಒಂದೊಂದು ಗಾಡಿಲಿ ಹೋಗೋದು, ಜೊತೆಲಿ ಹೋಗೋದಂತಾರ. ನಿಮ್ ಕೈನಿನ ಯಾರು ಕತ್ಕೊಂಡು ಹೋಗಲ್ಲ. ನಿಮ್ಮ ಅಮ್ಮನ ಪ್ರೀತಿ ಮನ್ಸಲ್ಲಿರ್ಲಿ. ನಿಮ್ ಕೈನಿನ ಎಲ್ಲಾದ್ರೂ ಶೆಡ್ ಅಲ್ಲಿ ಹಾಕ್ಬಿಟ್ಟು ಬನ್ನಿ. ತುಂಬಾ ಬೇಜಾರ್ ಮಾಡ್ತೀರಾ ನೀವು.
ಈಗೇನು ಇದನ್ನ ಇಲ್ಲೇ ಪಾರ್ಕ್ ಮಾಡೋದಾ? ಬೇಜಾರಾಗ್ತಿದೆ, ಆದ್ರೂ ಓಕೆ. ಈಗ ನಾವ್ ಎಲ್ಲಿ ಹೋಗ್ತಿದೀವಿ ಅಂತನಾದ್ರೂ ಕೇಳ್ಬೋದಾ? ಇಲ್ಲಿಂದ 220 ಕಿಲೋಮೀಟರ್. 220 ಕಿಲೋಮೀಟ್ರಾ? ಏನ್ ಜೋಕಾ? ಲೂಸಾ? ಅಲ್ಲಿಗೆ ಹೋಗ್ಬೇಕು ನಾವು? ನೀವು ಪಾರ್ಟಿ ಕೊಡ್ಬೇಕಲ್ಲ, ಅದಕ್ಕೆ. ನೀವು ಕರೆದಲ್ಲೆಲ್ಲ ಬಂದಿದ್ದೀನಿ ತಾನೇ ನಾನು. ಈಗ ನಾನು ಕರಿತಿದ್ದೀನಿ, ನೀವು ಬರ್ಬೇಕಷ್ಟೇ. ಹೈವೇ ರೋಡು, 3 ಗಂಟೆ ಲಾಂಗ್ ಡ್ರೈವ್. ಅಲ್ಲಿ ಕಾರ್ನ ಪಾರ್ಕ್ ಮಾಡಿ ಜೀಪ್ ಅಥವಾ ಬೈಕಲ್ಲಿ ಸ್ವಲ್ಪ ಕಾರ್ ಜರ್ನಿ. ಅಲ್ಲೊಂದು ಪುಟ್ಟ ದ್ವೀಪ, ನಿಂತು ನೀರು, ಅದನ್ನ ದಾಟೋದಕ್ಕೆ ತೆಪ್ಪ. ಆಚೆ ಬದಿಲಿ ಒಂದು ಚಿಕ್ಕ ಹೋಟ್ಲು. 6 hours ಜರ್ನಿ. ಹೇಗಿದೆ ಪ್ಲಾನ್? 5:30ಗೆಲ್ಲ ಬರ್ತೀವಲ್ಲ? 6 ಗಂಟೆ ಆಗ್ಲಿ, ಏನಂತೆ? ಆದ್ರೆ ಈ ತರ ಯೋಚನೆ ಮಾಡ್ತಿದ್ರೆ ಇಲ್ಲೇ ಇರ್ತೀವಿ. ನನಗೂ ತೋರ್ಸೆ. ಬಿಸಿಬೇಳೆ ಬಾತ್ ಇಟ್ಕೊಂಡೇನೆ? ಹ್ಞೂ, ಮತ್ತೆ ನಾನು ಅದನ್ನ ಮರಿತೀನಾ? ಹೋದ ತಕ್ಷಣ ಅಳಿಯಂದ್ರ ಕೈಲಿ ಕೊಟ್ಬಿಡು. ಮನೇಲಿ ಇರ್ತಾರೋ ಇಲ್ವೋ? ಸೆಲೆಕ್ಷನ್ ಮಾಡಿದ್ರೆ ಅವ್ರು ಇರ್ಲೇಬೇಕಲ್ಲ. ಹೆಣ್ಣು ಮಕ್ಕಳು ಮಾಡೋ ಕೆಲಸ ಅದು. ಮತ್ತೆ ನೀವ್ ಯಾಕೆ ಬರ್ತಾ ಇದ್ದೀರಾ? ಅಮ್ಮ ಅವ್ರಿಗೇನಮ್ಮ, ನಿಮ್ಮಮ್ಮ ನನ್ನನ್ನು ಹೆಂಗೆ ಆಡ್ಕೊಂತ ಇದ್ದ? ಹೋಗ್ಲಿ ಬಿಡಪ್ಪ. ನೋಡೆ, ಹೊರಗೆ ಸೆಲೆಕ್ಟ್ ಮಾಡ್ತೀನಿ ಕರ್ದಿತ್ತ. ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಯಾಕೆಲ್ಲ ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿರ್ತಾನೆ. ತುಂಬಾ ಚೆನ್ನಾಗಿದೆ, ನಿನ್ನ ಇಷ್ಟ ನಮ್ಮ ಇಷ್ಟ ಅಂತ ಹೇಳ್ಬಿಡ್ಬೇಡ. ಇಷ್ಟು ದಿನ ಅದನ್ನೇ ತಾನೇ ಮಾಡಿತ್ತು. ಈ ಸೌಭಾಗ್ಯಕ್ಕೆ ಅಷ್ಟು ದೂರ ಬೇರೆ ಹೋಗ್ಬೇಕಾ? ಯಾರನ್ನು ಹುಡುಕ್ತಿದ್ದೀರಾ? ಇಲ್ಲ, ಯಾರನ್ನೂ ಇಲ್ಲ. ನೀವು ಹುಡುಕ್ತಾ ಇರೋರು ಮನೇಲಿಲ್ಲ. ನೀವು ಹೊರಡೋಷ್ಟೊತ್ತಿಗೆ ಬಂದ್ಬಿಡ್ತಾರೆ. ಸಿಂಧು, ಕೂತ್ಕೋ ಬಾ. ಅಶ್ವಿನಿ, ಬೆಳಗ್ಗೆ చూసుకోడు. ಸರಿ. ರಾಜೇಂದ್ರ ಬಾಬು ಅವರೇ, ನಿಮ್ಮ ಸಂಸಾರ ನಮ್ಮ ಮನೆ ಒಳಗೆ ಬಂದ ತಕ್ಷಣ ಸ್ವಿಚ್ ಹಾಕ್ದೇನೆ ನಮ್ಮ ಮನೆ ತುಂಬಾ ಬೆಳಕು. ಅಮ್ಮ ಸಿಂಧು, ನೀನು ನಮ್ಮ ಮನೆಯೊಳಗೆ ಕಾಲು ಇಟ್ಟಿಲ್ಲಮ್ಮ, ನಿನ್ನ ಮಾವನ ಮುಖದಲ್ಲಿ ನಗುವಿನ ಮಿಂಚು ಆಗಾಗ ಬಂದು ಹೋಗ್ತಾನೆ ಇದೆ, ನಿಂತೇ ಇಲ್ಲ. ಅಣ್ಣ, ಆ ಬೆಳಕು ಈ ಮನೆಗೆ ಬರೋದು ಅಂತ ಯಾವತ್ತೂ ನಿರ್ಧಾರ ಆಗಿತ್ತು ಬಿಡು. ರಾಜೇಂದ್ರ, ನಿಂಗೆ ಏನೋ ತೋರಿಸ್ಬೇಕು, ಬಾ. ತೋರಿಸ್ಬೇಕಾ? ಬಾರೋ ಸಿನೋ. ಏನಾಯ್ತು? ರಜಿ, ನಂದಿರಿ ಆ ಒಡವೆ ಎಲ್ಲ ಮೇಲ್ಗಡೆ ರೂಮಲ್ಲಿ ಇದೆಯಲ್ಲ? ತಗೊಂಬರ್ಲ? ಬೇಡ ಬೇಡ, ಒಂದ್ ನಿಮಿಷ ನೋಡಯ್ಯ, ನಾವು ಬಂದಿರೋದು ಒಡವೆ ನೋಡೋದಕ್ಕಲ್ಲ. ಮೊದಲೇ ಕ್ಲಾರಿಫೈ ಮಾಡ್ಬಿಡ್ತೀನಿ. ನೀನ್ ಕರೆದ್ರು ಒಡವೆ ನೋಡೋಕೆ ಇರ್ಬೋದು, ಆದ್ರೆ ನಾವು ಬಂದಿರೋ ಹಾಗಂದ್ರೇನು ರಾಜೇಂದ್ರ? ನೀನ್ ನೋಡಿ ಮಾಡ್ಸಿರೋ ಒಡವೆ ಮತ್ತೇನೆ ಚೆಕ್ ಮಾಡುವ. ನೀನ್ ಮಾಡ್ಸಿರೋದೇ ಫೈನಲ್. ಹಾಗಲ್ಲ ಕಣ. ಅದು ಸರಿನೇ. ನಿಮ್ ಮಾತಿಗೆ ನಾವ್ ಎದುರು ಆಡೋದೇ ಇಲ್ಲ. ನೀವ್ ಹೇಗ್ ಹೇಳ್ತೀರೋ ನಾವ್ ಹಾಗೆ ಇರ್ತೀವಿ.
ಸುನಂದ ಅವರೇ ಸರಿಯಾಗಿ ಹೇಳಿದ್ರಿ. ಹೆಣ್ಣು ಹೆತ್ತವ್ರು ಯಾವಾಗಲೂ ಬಗ್ಗಿ ಬಗ್ಗಿ ಇರಬೇಕು. ಅಣ್ಣ ಹಾಗಲ್ಲ ಮುಕುಂದವ್ರೆ, ನನಗಿಂತ ಜಾನಕಿ ರಾಮ ಬುದ್ಧಿವಂತ ಅಲ್ವೇನಿಯಾ? ಈಗ ನೋಡಿ, ನಾನು ಮನೆ ಕಟ್ಟಬೇಕಾದ್ರೆ ಆ ಪ್ಲಾನ್ ನ ಫೈನಲ್ ಮಾಡಿದ್ದು ಜಾನಕಿ ರಾಮ. ಅಷ್ಟೇ ಅಲ್ಲ, ನನ್ನ ಮಗಳನ್ನ ಶಾಲೆ ಸೇರಿಸ್ಬೇಕಾದ್ರೆ ಅವನೇ ಕೇಳಿದ್ದು ಏನು ಎತ್ತ ಅಂತ. ಈಗಲೂ ಅಷ್ಟೇ, ಅವನು ಹೇಳಿದ್ದು ಫೈನಲ್. ಕರೆಕ್ಟ್ ಮಾಡೋದೆ. ನಮ್ ಜಾನಕಿ ಯಾವಾಗಲೂ ಪರ್ಫೆಕ್ಟ್. ರಜಿ, ಇವತ್ತು ಏನೋ ಒಂದು ಮಿಸ್ ಆಗ್ತಿದೆಯಲ್ಲ. ಬಿಸಿಬೇಳೆ ಬಾತ್ ಟೇಸ್ಟೇ ನೋಡಿಲ್ವಲ್ಲ. ಸುಂದು ತಂದಿದ್ದಾರೆ. ಕೊಡು ಮತ್ತೆ ಬಿಸಿಬೇಳೆ ಬಾತ್. ಸ್ವಲ್ಪ ಗ್ಲಾಸ್ ಏರಿಸ್ತೀರಾ? ಎಸಿ ಹಾಕ್ತೀನಿ. ಏನು? ಎಸಿ ಹಾಕ್ತೀನಿ. ನಂಗೆ ಎಸಿ ಬೇಡ, ಇದೇ ಚೆನ್ನಾಗಿದೆ. ನ್ಯಾಚುರಲ್ ಗಾಳಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಎಷ್ಟು ತಣ್ಣಗಿದೆ ನೋಡಿ ಹೊರಗಡೆ. ಅಲರ್ಜಿ ಆಗುತ್ತೆ, ಧೂಳಿದೆ ಸಿಕ್ಕಾಪಟ್ಟೆ. ಏನು ಆಗಲ್ಲ. ಎಷ್ಟೊಂದ್ ಜನ ಗದ್ದೆಯಲ್ಲಿ ಬಯಲಲ್ಲಿ ಕೆಲಸ ಮಾಡ್ತಾರೆ ಹೇಳಿ, ಅವರೆಲ್ಲ ಧೂಳಲ್ಲೇ ಇರ್ತಾರೆ. ಅವ್ರಿಗೆಲ್ಲ ಏನಾಗುತ್ತೆ? ಏನೂ ಆಗಲ್ಲ. ಮಕ್ಕಳೆಲ್ಲ ಬೀದಿಲೆ ಆಟ ಆಡಲ್ವಾ? ಬಿಸಿಬೇಳೆ ಬಾತ್ ಗಮ್ ಅಂತ ಇದೆ. ರುಚಿಯಂತೂ ಇನ್ನೂ ಬೊಂಬಾಟಾಗಿದೆ. ರಾಜೇಂದ್ರ ಬಾಬು ಅವರೇ, ನಮ್ ಜಾನಕಿ ಈ ಮನೆಗೆ ತಿಂದೂನ ತುಂಬಿಸ್ಕೊಳ್ತಾ ಇದ್ದಾನೋ ಅಥವಾ ಬಿಸಿಬೇಳೆ ಪಾತ್ರನೇ ಮನೆ ತುಂಬಿಸ್ಕೊಳ್ತಾ ಇದ್ದಾನೋ ಅಂತ ಅನುಮಾನ ನನಗೆ. ಸುಮ್ಮನೀಗ ಖುಷಿ ಪಡೋ ಹೊತ್ತಿನಲ್ಲಿ ಖುಷಿ ಪಟ್ಬಿಡ್ಬೇಕು. ಪಾಪ ನಮ್ಮ ಲಕ್ಷ್ಮಣನಿಗೆ ಇವತ್ತು ಬಿಸಿಬೇಳೆ ಬಾತ್ ತಿನ್ನೋ ಪುಣ್ಯನೇ ಇಲ್ಲ. ರಾಜೀವಿ, ಲಕ್ಷ್ಮಣ ಪಾಲನ್ನ ನಮ್ಮ ಜಾನಕಿಗೆ ಬಡಿಸ್ಬಿಡು, ತಿಂತಾನೆ. ರಾಜೇಂದ್ರ ಬಾಬು ಅವರೇ, ನಮ್ಮ ಮನೇಲಿ ತುಂಬಾ ಅಂಡರ್ಸ್ಟ್ಯಾಂಡಿಂಗು. ಅಪ್ಪನ ಮನಸ್ಸಿನಲ್ಲಿ ಖುಷಿ ಆದ್ರೆ ಮಗನ ಮುಖದಲ್ಲಿ ಮಗು ಅರಳುತ್ತೆ. ಮುಕುಂದವ್ರೆ, ನಾನು ಈ ಮನೆ ಖುಷಿ ಆಗದೆ ಈ ವಾತಾವರಣಕ್ಕೆ. ತಲೆನಲ್ಲಿ ಏನೇ ಟೆನ್ಷನ್ ಇರಲಿ ತಣ್ಣಗಾಗ್ಬಿಡುತ್ತೆ. ಇಲ್ಲಿ ಅರಿಯಂದ್ರೆ ಕಾಣ್ತಾ ಇದ್ದಲ್ಲ. ಇನ್ನೇನ್ ಬಂದ್ಬಿಡ್ತಾನೆ. ಹಾ, ಇನ್ನೇನು ಬಂದ್ಬಿಡ್ತಾನೆ ಅಂದ್ಕೊಂಡಿದ್ದೀವಿ, ಆದ್ರೆ ಬರಲಿಲ್ಲ. ಈಗ ಬಿಸಿಬೇಳೆ ಬಾತ್ ಕಾರ್ಯಕ್ರಮ ಶುರು ಆಯ್ತಲ್ಲ, ಅದ್ರ ಘಮಕ್ಕೆ ಸರ್ರ್ ಅಂತ ತಗ್ಬೋದು. ಅತ್ತೆ, ನಾನು ಬಡಿಸ್ತೀನಿ. ನೀನು ಕೂತ್ಕೊಂಬತ್ತಿಂದು. ನೀನು ಇವತ್ತು ನಮ್ಮ ಮನೆ ಅತಿಥಿ, ನಾನೇ ಬಡಿಸ್ತೀನಿ. ಇದು ಚೆನ್ನಾಗಿದೆ. ಅವಳೇ ಮಾಡಿದ ಅಡುಗೆನ ಅವಳಿಗೆ ಬಡಿಸೋದು ಚೆನ್ನಾಗಿದೆ. ಜಾನಕಿ, ಸತ್ಯವಾಗ್ಲೂ ಹೇಳ್ತೀನಿ, ಈ ಮನೆಗೆ ನನ್ನ ಮಗಳು ಸೊಸೆ ಆಗೋದಕ್ಕೆ ಪುಣ್ಯ ಮಾಡಿದ್ದಾರೆ. ಇವತ್ತಂತೂ ತುಂಬಾ ಖುಷಿ ಆಗುತ್ತಪ್ಪ ಈ ನನ್ನ ಕಾಲಕ್ಕೆ. ಸರಿ ಕಡೆ, ನಾನು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಇವತ್ತೆಂತ ಕೆಲಸ ನಿಂಗೆ? ಏನಿಲ್ಲ ಕಡೆಯ, ರಾಮಮೂರ್ತಿ ಅಂತ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂತಾರೆ. ಇವತ್ತು ಕ್ಲಬ್ಬಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ತುಂಬಾ ಹಳೆ ಫ್ರೆಂಡು. ಪಾಪ ಅವ್ರ ಹೆಂಡತಿ ಹೋಗ್ಬಿಟ್ಟು 2 ತಿಂಗಳು ಹೋಗ್ಬಿಡ್ತು. ಕ್ಲಬ್ ಹೋಗ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡ್ತೀನಿ ಕಡೆ. ಸರಿಯಪ್ಪ, ಒಳ್ಳೆ ಕೆಲಸ, ಹೋಗ್ಬಾ. ಸರಿ 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 ಸರಿ, ತುಂಬಾ ಖುಷಿ ಆಗ್ಬಿಡ್ತಪ್ಪ. ಆರಾಮ ಖುಷಿಯಾಗಿ ನನ್ನ ಕಾಲಕ್ಕೆ ಆಮೇಲೆ ಒಂದು ಅರ್ಧ ಗಂಟೆ ಕೆಲಸ ಇದೆ, ಮುಗಿಸ್ಕೊಂಡು ಆಮೇಲೆ ಒಂದು ಕರ್ಕೊಂಡು ಹೋಗ್ತೀನಿ. ಇನ್ನೊಂದು ವಿಶೇಷತೆ ಗೊತ್ತಾ? ಈ ಮನೆಯಿಂದ ತಿಂದಿದ್ದಕ್ಕೆ ನನ್ನ ಮಗ ಕೈ ರುಚಿ ಡಬ್ಬಲ್ ಆಗ್ಬಿಡ್ತು. ಮತ್ತೆ ಹಾಗಾಗ್ಲೇ ಬೇಕು. ಸುನೇ, ಹೋಗ್ಬಿಡ್ತೀನಿ. ಆಯ್ತು, ತಡ ಮಾಡಬೇಡಿ. ಆಮೇಲೆ ಆನಲ್ ಕುಡಿಯೋದು ಮಕ್ಕಳು. ಈಗ ನಿಮ್ ಟರ್ನ್. ನೀವ್ ಟ್ರೈ ಮಾಡಿ. ಅಯ್ಯಯ್ಯೋ, ಇದೇನ್ ಮಕ್ಕಳ ತರ ಚೆಲ್ಕೊಂಡು ಕುಡಿಯೋದು ಹೇಗೆ ಅಂತ ನಾನ್ ತೋರಿಸ್ತೀನಿ, ನೋಡ್ಕೊಳ್ಳಿ.
ಅದನ್ನ ನಿಮಗ್ ಬಿಟ್ಟಿದ್ದೀನಿ, ನೀವ್ ಮಾತಾಡಿ. ನಿಮ್ ಕತೆನೂ ಹೇಳಿಪ್ಪ, ಬರೀ ನಮ್ ಕತೆನೇ ಕೇಳ್ಕೊಂಡು ಏನ್ ಮಾಡ್ತೀರಿ? ಏನ್ ಹೇಳೋದು, ನನಗ್ ಲಾಂಗ್ ಡ್ರೈವ್ ಇಷ್ಟ, ಆಮೇಲೆ ಕಾಡಿಷ್ಟ, ಬೆಳದಿಂಗಳಿಷ್ಟ, ಸಂಜೆ ಹೊತ್ತು ಹಾರಾಡೋ ಹಕ್ಕಿಗಳಿಷ್ಟ, ಆಕಾಶದಲ್ಲಿ ಆ ಚುಕ್ಕಿ ಚಿತ್ರಗಳು ಬಿಡಿಸ್ತಾವಲ್ಲ ಅದಿಷ್ಟ, ರಾತ್ರಿ ನಕ್ಷತ್ರ ನೋಡ್ತಾ ನಿದ್ದೆ ಮಾಡೋದಿಷ್ಟ. ನೀವ್ ಯಾವತ್ತಾದ್ರೂ ನಕ್ಷತ್ರ ನೋಡ್ಕೊಂಡು ನಿದ್ದೆ ಮಾಡಿದೀರಾ? ಇಲ್ಲ ಇಲ್ಲ, ಅದಕ್ಕೆ ಅವಕಾಶನೇ ಸಿಕ್ಕಿಲ್ಲ. ನನಗೆ ಎಷ್ಟೋ ಆಸೆಗಳು, ಆದ್ರೆ ಈಡೇರ್ಲೇ ಇಲ್ಲ. ಮನೇಲಿ ಅವಕ್ಕೆಲ್ಲ ಚಾನ್ಸೇ ಇಲ್ಲ ರೀ. ನಮ್ಮನೆ ಸಿಸ್ಟಮ್ ಹೇಗೆ ಗೊತ್ತಾ, 9 ಗಂಟೆಗೆಲ್ಲ ಮಲ್ಕೋಬೇಕು, 5ವರೆಗೆ ಹೇಳ್ಬೇಕು. ವೆರಿ ಗುಡ್. ಅದ್ರಲ್ಲಿ ಏನೋ ತರ ಸಂತೋಷ ಇರುತ್ತೆ. ಆಮೇಲೆ ಎಲ್ಲಾನು ಹಾಗೇನಾ? 1/4 ಲೀಟರ್ ಕಾಫಿ, ಅರ್ಧ ಲೀಟರ್ ನೀರು, 500 ಗ್ರಾಮ್ ತಿಂಡಿ. ಒಂಥರ ಹಾಗೇನೆ, ಹೊಟ್ಟೆ ತುಂಬಷ್ಟು ತಿನ್ಬೇಕು. ಹೊಟ್ಟೆ ತುಂಬಿದ್ರು ಅಪ್ಪ ಹೇಳಿದ್ರೆ ತಿನ್ಲೇಬೇಕು. ಚೆನ್ನಾಗಿದೆ ಕಣ್ರಿ, ಸಖತ್ ಮಜಾ ಬರ್ತಾ ಇದೆ. ನನಗೆ ಯಾರು ಈ ತರ ಹೇಳೋರು ಇರ್ತಿದ್ರೆ ಚೆನ್ನಾಗಿ ತಿನ್ಬಿಡ್ತಾ ಇದ್ದೆ. ಬನ್ನಿ ಮನೆಗೆ, ಗೊತ್ತಾಗುತ್ತೆ ಎಂತ ಬಂಧನ ಅಂತ. ಸಾಕಾಗೋಗಿದೆ ರೀ. ಹೋಗ್ಲಿ ಬಿಡಿ, ನಿಮ್ ದುರಂತ ಕತೆ ಸಾಕು. ನಿಮ್ಗೇನ್ ಇಷ್ಟ ಹೇಳಿ? ನನಗೆ ಹಾಡು ಬರೆಯೋದಂದ್ರೆ ಇಷ್ಟ. ಒಂಟಿಯಾಗಿದ್ದಾಗ ಏನೇನೋ ಸಾಲುಗಳು ತಲೆ ಹೊಡಿತವೆ, ಅದನ್ನೆಲ್ಲ ಬರ್ದಿರ್ತೀನಿ ನಾನು. ಸೂಪರ್, ನೀವ್ ಕವಿನಾ? ಅದ್ಯಾಕಷ್ಟು ಗಾಬರಿ ಆಗ್ತೀರಾ, ನಾನು ಹಾಡು ಬರೀತೀನಿ ಅಷ್ಟೇ. ಈಗ ಫುಲ್ ಮಜಾ ಬಂತು. ಒಂದ್ ಹಾಡ್ ಬಿಡಿ ನೋಡೋಣ. ಬಿಡೋದ? ಅಯ್ಯೋ ರಾಮ, ಒಂದ್ ಹಾಡ್ ಹೇಳ್ರಿ. ಅದು ಹಾಡೋ ಹಾಡಲ್ಲ, ಬೇರೆ ತರ, ಗಜಲ್ ಅಂತಾರಲ್ಲ. ಆಯ್ತು, ಅದನ್ನೇ ಹೇಳಿ, ಕಿವಿಲ್ ಕೇಳಿಸ್ಕೊತೀನಿ. ಹೇಳಿಬಿಡ್ಲಾ? ಶೂಟ್. ನಿನ್ನ ಕಣ್ಣುಗಳೇ ಕೊನೆ ಇರದ ನೀಲಿ ಆಕಾಶ, ಗರಿಬಿಚ್ಚಿ ಹಾರಲು ಕೊಡುವೆಯ ಈ ಹಕ್ಕಿಗೆ ಒಂದು ಅವಕಾಶ. Lovely. Super. Wow, super. ಇನ್ನೊಂದು. ಬೇಡ ಎಂದು ಹೇಳಬೇಡ, ಬೇಡಿ ಬಂದ ಕನಸಿದು, ಕಾಡುವುದು ಸಹಜ ತಾನೆ, ಕಾದು ಸೋತ ಮನಸ್ಸಿದು. ನಿನ್ನ ಊರು ನನ್ನ ದಾರಿ, ಮುಗಿಯದಿರಲಿ ಪಯಣ.